ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅಕ್ಟೋಬರ್ 2ರಂದು ನಡೆಯಲಿರುವ ವಿಜಯನಗರ ಜಿಲ್ಲಾ ಉದ್ಘಾಟನೆ. ತನ್ನಿಮಿತ್ಯ ಸಚಿವರ ನೇತೃತ್ವದಲ್ಲಿ ಅವಳಿ ಜಿಲ್ಲೆಗಳ ಮುಖಂಡರೊಂದಿಗೆ ನಡೆದ ಪೂರ್ವಭಾವಿ ಸಭೆ. ಆಹ್ವಾನಿತರಿಗೆ ಮಾತ್ರ ಆಸನಗಳ ವ್ಯವಸ್ಥೆ, ಉಳಿದವರಿಗೆ ಎಲ್ಇಡಿ ಟಿವಿ ವೀಕ್ಷಣೆಗೆ ಅನುಮತಿ. ಪ್ರೌಢದೇವರಾಯ ಉಚಿತ ವಸತಿಯುತ ಪ್ರಸಾದ ನಿಲಯದ ನಿರ್ಮಾಣಕ್ಕೆ ನೆರವೇರಿದ ಅಡಿಗಲ್ಲು ಸಮಾರಂಭ. ಮನುಕುಲವನ್ನ ಎತ್ತಿ ಹಿಡಿದ ಕೀರ್ತಿ ಮಠಾಧೀಶರಿಗೆ ಸಲ್ಲುತ್ತದೆ. ಸಚಿವ ಗೋವಿಂದ ಕಾರಜೋಳ ಸ್ಪಷ್ಟ. ವಿವಿಧೆಡೆ ನೆರವೇರಿದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ. ಪೂಜೆ ಸಲ್ಲಿಸಿ ಅವರ ಕೊಡುಗೆ ಸ್ಮರಿಸಿದ ಬಿಜೆಪಿ ಕಾರ್ಯಕರ್ತರು. ಅಸ್ಸಾಂ ರಾಜ್ಯದಲ್ಲಿ ನಡೆದ ಗೋಲಿಬಾರ್ ಘಟನೆ ಖಂಡಿಸಿದ ಹೊಸಪೇಟೆ ಡಿವೈಎಫ್ಐ ಸಂಘಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರನ್ನಾಗಿ ಕಾಯಂಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹ. ತನ್ನಿಮಿತ್ಯ ಪ್ರತಿಭಟನೆ ನಡೆಸಿದ ಆಶಾ ಕಾರ್ಯಕರ್ತೆಯರು. ವಿದ್ಯುತ್ ಕಂಬವನ್ನ ಸ್ಥಳಾಂತರಿಸುವಂತೆ ಜೆಸ್ಕಾಂಗೆ ಆಗ್ರಹ. ಪ್ರತಿಭಟನೆ ಮೂಲಕ ಆಗ್ರಹಿಸಿದ ಚಿತ್ತವಾಡಿಗೆಯ ನಿವಾಸಿಗರು. ಈಗ ವಾರ್ತೆಗಳ ವಿವರ. ಅಕ್ಟೋಬರ್ 2ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ವಿಜಯನಗರ ಜಿಲ್ಲೆಯನ್ನ ಉದ್ಘಾಟಿಸಲಿದ್ದಾರೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಅವಳಿ ಜಿಲ್ಲೆಗಳ ಸಂಘ ಸಂಸ್ಥೆಗಳ ಹಾಗೂ ಮುಖಂಡರ ಸಹಭಾಗಿತ್ವದಲ್ಲಿ ಜಿಲ್ಲಾ ಉದ್ಘಾಟನೆ ನಿಮಿತ್ತ ಪೂರ್ವಭಾವಿ ಸಭೆ ಕೈಗೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲಾ ಉದ್ಘಾಟನೆಯ ನಿಮಿತ್ತ ನಗರದ ಒಳಾಂಗಣ ಕ್ರೀಡಾಂಗಣದ ಸಭಾಭವನದಲ್ಲಿ ದಿನಾಂಕ 25ರಂದು ಸಂಜೆ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಳ್ಳಾರಿ ಸೇರಿದಂತೆ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ 6 ತಾಲೂಕುಗಳ ಸಂಘ ಸಂಸ್ಥೆಗಳ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ವಿಜಯನಗರ ಜಿಲ್ಲಾ ಉತ್ಸವವನ್ನು ಅಕ್ಟೋಬರ್ 2 ಮತ್ತು 3ರಂದು 2 ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಸಚಿವರು, ಜನಪ್ರತಿನಿಧಿಗಳು ವಿಜಯನಗರ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಿಕೆಯ ಸಿದ್ಧತೆಯ ಕಾರ್ಯ ಭರದಿಂದ ನಡೆದಿದೆ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯಂದು ಉದಯವಾಯಿತು ವಿಜಯನಗರ ಜಿಲ್ಲೆ ಎಂಬ ಘೋಷಣೆಯ ಮೂಲಕ ವಿಜಯನಗರ ಜಿಲ್ಲಾ ಉತ್ಸವವನ್ನು ನೆರವೇರಿಸಲಾಗುವುದು ಎಂದರು. ಅಕ್ಟೋಬರ್ 2ರ ಶನಿವಾರ ಸಂಜೆ 4 ಗಂಟೆಗೆ ವಡಕರಾಯ ದೇವಸ್ಥಾನದ ಮೂಲಕ ಸುಮಾರು 80 ಕಲಾವಿದರ ವಿವಿಧ ತಂಡಗಳ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತಗಳ ಮೂಲಕ ನಡೆಸಲಾಗುತ್ತದೆ. ಸಂಜೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಿಕೆಯ ಬಳಿ ಸೀಮಿತ ಆಸನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ನಗರದ ವಿವಿಧ ಭಾಗಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಮೈದಾನದಲ್ಲಿ ಕಾರ್ಯಕ್ರಮ ವೀಕ್ಷಣೆಯ ಸಲುವಾಗಿ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗುತ್ತದೆ. ಹಂಪಿ ಸೇರಿದಂತೆ ವಿಜಯನಗರದ ಎಲ್ಲಾ ತಾಲೂಕುಗಳಿಂದ ಜ್ಯೋತಿಯನ್ನು ಮೆರವಣಿಗೆ ಮೂಲಕ ತಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರಿಸಲಾದ ಅಗ್ನಿಕುಂಡದಲ್ಲಿ ಜ್ಯೋತಿಯನ್ನು ಬೆಳಗಿಸಲಾಗುವುದು ಎಂದರು. ಉದಯವಾಯಿತು ವಿಜಯನಗರ ಜಿಲ್ಲೆ ಅಂತೇಳಿ ಒಂದು ಸ್ಲೋಗನ್ಗೆ ಮ್ಯಾಚ್ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ನಾವು 2ನೇ ತಾರೀಕಿಗೆ ಮಾಡಿಬಿಡೋಣ ಅಂತೇಳಿ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಸಮಯ ಬಹಳ ಕಡಿಮೆ ಇತ್ತು. ನಾವು ತೀರ್ಮಾನ ಮಾಡಿದಾಗ ಸುಮಾರು ಒಂದು 18 ದಿವಸ ಏನೋ ಇತ್ತು. ಈಗ ಬರೀ 10 ದಿವಸ ಇದೆ ನಮಗೆ. ಯಾಕಂದರೆ ಅಷ್ಟು ದೊಡ್ಡ ವೇದಿಕೆ ನೋಡ್ರಿ, ಮಳೆ ಹತ್ಕೊಂಡು ಬಿಟ್ಟಿದೆ. ಯಾಕಂದರೆ ಸುಮಾರು ಬಹಳ ದೊಡ್ಡ ವೇದಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವರಿಗೆ ನಮ್ಮ ಆಹ್ವಾನ ಪತ್ರ ಹೋಗ್ಲಿಕ್ಕೂ ಇಲ್ಲ ಅಂತಾದರೂ ಮಿಸ್ ಆಗುತ್ತೆ. ಕೆಲವರು ಎಲ್ಲೋ ಕೈ ತಪ್ಪೋಗುತ್ತೆ. ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ಯಾವ ರೀತಿ ಇದನ್ನ ನಾವು ಎಲ್ಲರೂ ಒಟ್ಟಾಗಿ ಸೇರ್ಬಿಟ್ಟು ಮಾಡಬೇಕು ಅಂದಾಗ ನಾವು ನಿಮ್ಮೆಲ್ಲರ ಸಹಕಾರ ಸಹಾಯ ಕೊಡೋಣ ಅಂತೇಳಿ ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ. ಇಡೀ ಹೊಸಪೇಟೆ ನಗರದಲ್ಲಿ ಎಲ್ಲಿ ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇದೆ, ತಮ್ಮ ತಮ್ಮ ಮಳಿಗೆಯ ಮುಂದೆ
ಈ ದೀಪದ ಅಲಂಕಾರ 2 ದಿವಸ ತಾವು ಮಾಡ್ಕೋಬೇಕು. ಅವತ್ತು ಮನೆ ಮುಂದೆ ರಂಗೋಲಿ ಹಾಕಿ ಒಂದು ಹಬ್ಬದ ವಾತಾವರಣ ಇದೆ. ಯಾಕಂದರೆ ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳ ದಿವಸದ ಎಲ್ಲರ ಬೇಡಿಕೆ ಇದೆ. ಇದು ನನ್ನ ಒಂದು ಬೇಡಿಕೆ ಅಲ್ಲ, ಇಡೀ ಈ ಪಶ್ಚಿಮ ಭಾಗದ ತಾಲೂಕಿನ ಎಲ್ಲ ಜನರ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಈಡೇರಿಸಿದ್ದಾರೆ. ಇವತ್ತು ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವತ್ತಿನ ದಿವಸ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೀನಿ. ಬಹಳಷ್ಟು ಮಂತ್ರಿಗಳು ಬರ್ತಾರೆ, ಬಹಳಷ್ಟು ಕಾರ್ಯಕ್ರಮಗಳು. ಅವತ್ತು 2 ದಿವಸ ನಾವು ಸಾಯಂಕಾಲ ಇದು ವಡಕರಾಯ ದೇವಸ್ಥಾನದಿಂದ ರಥ ಬೀದಿಯಲ್ಲಿ ವಿಜಯನಗರ ವೈಭವ ಅಂತೇಳಿ ಅಲ್ಲಿಂದ ಈ ನಮ್ಮ ಗ್ರೌಂಡ್ಗೆ ಎಲ್ಲ ಕಲಾವಿದರು, ಸ್ಥಳೀಯ ಕಲಾವಿದರು ಸುಮಾರು 50 ಗುಂಪುಗಳನ್ನು ಮಾಡಿದ್ದೀವಿ. 50 ತಂಡಗಳು ಮತ್ತು ಹೊರಗಿನಿಂದ ಒಂದು 30 ಒಟ್ಟಾಗಿ 80 ತಂಡಗಳು ಕಲಾ ಪ್ರದರ್ಶನ ಮಾಡ್ತಾ ಇಲ್ಲಿವರೆಗೆ ತಲುಪ್ತಾರೆ. 6:00ವರೆಗೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಂತರ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಮುಖಂಡರು ಸೇರಿದಂತೆ ನಗರದ ಪ್ರಮುಖ ಮುಖಂಡರು, ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳ ಮುಖಂಡರು ವಿಜಯನಗರ ಜಿಲ್ಲಾ ಉದ್ಘಾಟನೆಯ ಕುರಿತು ತಮ್ಮ ಸಲಹೆ ಸೂಚನೆ ಹಂಚಿಕೊಂಡರು. ನಮ್ಮ ಖಾಸಗಿ ಶಾಲೆಯ ಸಂಘದ ವತಿಯಿಂದ ಸರ್ವಧರ್ಮ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ವೇದಿಕೆ ಮೇಲೆ 13 ನಿಮಿಷ ಮಾತ್ರ ಎಲ್ಲ ಧರ್ಮಗಳ ಸಾರಗಳನ್ನ ಬಿಂಬಿಸುವಂತಹ ಒಂದು ಧರ್ಮ ಸರ್ವಧರ್ಮ ಪ್ರಾರ್ಥನೆ. ಇದಕ್ಕೆ ಅವಕಾಶ ಕೊಟ್ಟರೆ ನಾವು ಅದರ ಜವಾಬ್ದಾರಿ ತಗೊಂಡು ಅಚ್ಚುಕಟ್ಟಾಗಿ ಸಮಯ ವ್ಯರ್ಥ ಆಗದೆ ಮಾಡಬಹುದು. ಬರ್ತಕ್ಕಂಥ 5 ತಾಲೂಕಿನ ನಕ್ಷೆಗಳನ್ನ ಹಾಕಿ ಅಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕನ ಬಿಂಬಿಸುವಂತಹ ಆ 5-6 ಫ್ಲೆಕ್ಸ್ಗಳು ರಾರಾಜಿಸಬೇಕು ಇದರಲ್ಲಿ ಭುವನೇಶ್ವರಿಯ ಒಂದು ವೇದಿಕೆಯಲ್ಲಿ ಅಂತ ನನ್ನ ಒಂದು ಆಸೆ. ಅದರಲ್ಲಿ ಖುಷಿ ತರುವಂತಹ ಒಂದು ಜಿಲ್ಲೆಗೆ ಹೋರಾಟ ಮಾಡಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ 2004ರಲ್ಲಿ ಆ ಎಲ್ಲ ಹೋರಾಟ ಮಾಡತಕ್ಕಂಥ ಎಲ್ಲರಿಗೂ ಅಭಿನಂದನೆ. ಏನಪ್ಪಾ ಅಂದ್ರೆ ಒಂದು ಶಂಕುಸ್ಥಾಪನೆ ನೀವು ಮಾಡಿದ್ರೆ ಹಂಪಿಯಲ್ಲಿ ಮಾಡಿ ನನ್ನ ಸಲಹೆ. ಅದರಲ್ಲಿ ಹಂಪಿಯಿಂದ ಶಂಕುಸ್ಥಾಪನೆ ಮಾಡಿದ್ರೆ ಒಳ್ಳೇದಾಗ್ಬೋದು. ಆದರೆ ಅಧಿಕಾರಿಗಳು ಅದರ ಬಗ್ಗೆ ನನ್ನ ಒಂದು ಅಭಿಪ್ರಾಯ, ಬರೀ ಹೊಸಪೇಟೆ ಒಂದಲ್ಲ, ಎಲ್ಲ ನಮ್ಮ 5 ಏನು ಪಶ್ಚಿಮ ಭಾಗದ ಶಾಸಕರು ತಾವು ಇನ್ನು 4 ಜನ ಇದ್ದಾರೆ. ಪರಮೇಶ್ವರ್ ನಾಯಕ್ ಸರ್ ಇದ್ದಾರೆ, ಗೋಪಾಲ್ ಕೃಷ್ಣ ಅವರು ಇದ್ದಾರೆ, ಮತ್ತು ಭೀಮಾ ನಾಯಕ್ ಅವರು ಇದ್ದಾರೆ, ಮತ್ತು ಕರುಣಾಕರ್ ರೆಡ್ಡಿ ಸರ್ ಅವರು ಇದ್ದಾರೆ. ಅವ್ರಿಗೆ ಕೂಡ ತಾವೆಲ್ಲ ಹೇಳಿ ಪ್ರತಿ ತಾಲೂಕು ಕೂಡ ಒಂದು ಹಬ್ಬದ ವಾತಾವರಣ ತರ ಇದ್ರೆ ನಮ್ಮ ಹೊಸಪೇಟೆಗೆ ಕೂಡ ಒಂದು ಕೀರ್ತಿ ಬರುತ್ತೆ, ನಮ್ಮ ವಿಜಯನಗರ ಜಿಲ್ಲೆಗೆ ಕೂಡ ಒಂದು ಕೀರ್ತಿ ಬರುತ್ತೆ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಲೈವ್ ಕಾರ್ಯಕ್ರಮವನ್ನು ನಮ್ಮ ಟಿವಿ ಮಾಧ್ಯಮದಲ್ಲಿ ಕೊಟ್ರೆ ಇಡೀ ಒಂದೊಂದು ತಾಲೂಕಲ್ಲಿ 2-3 ಲಕ್ಷ ಜನ ಇದ್ದಾರೆ. ಎಲ್ಲ ಜನ ಕೂಡ ನಮ್ಮ ವಿಜಯನಗರ ಜಿಲ್ಲೆ ಏನು ನೀವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇಡೀ ವಿಜಯನಗರ ನಮ್ಮ ಎಲ್ಲ ತಾಯಿಯಂದಿರ್ಬೋದು, ಅಕ್ಕ ತಂಗಿಯಂದಿರ್ಬೋದು, ಎಲ್ಲರೂ ಕೂಡ ಮನೆಯಲ್ಲೇ ಕೂತು ನೋಡಲಿಕ್ಕೆ ತಾವೊಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಅದ್ಭುತವಾದ ಕಲ್ಪನೆ. ನಮ್ಮ ತಂದೆಯವರ ಕಾಲದಲ್ಲೂ ಇರ್ತಿದ್ರು ವಿಜಯನಗರ ಜಿಲ್ಲೆ ಮಾಡಬೇಕು ಅಂತ. ಅದನ್ನ ಆನಂದ್ ಸಿಂಗ್ ಸರ್ ಪೂರೈಸಿದ್ದಾರೆ. ಇದನ್ನ ನಾವು ತುಂಬಾ ಹೃದಯದಿಂದ ಎಲ್ಲ ಪಶ್ಚಿಮ ತಾಲೂಕಿನ ಎಲ್ಲ ಜನಗಳು ಅದ್ಭುತವಾಗಿ ಸ್ವಾಗತ ಮಾಡಿದ್ದೇವೆ ಕೂಡ. ನಾವು ತನು ಮನು ಎಲ್ಲಾ ತರದಲ್ಲೂ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ತಾ ನಮ್ಮಿಬ್ರು ಮೈಲಾರದಿಂದ ಹೂವಿನಡಗಲಿಗೆ ಕಾಲ್ನಡಿಗೆಯಲ್ಲಿ ಬಂದು ಜಾನಪದ ಕಲಾವಿದರು ಅಂದ್ರೆ ನಮ್ಮ ತಾಲೂಕಿನಲ್ಲಿರುವಂತ ಜಾನಪದ ಕಲಾವಿದರನ್ನ ಸಂಘಟನೆ ಮಾಡಿ ಜಾನಪದ ಕಲಾವಿದರ ಜೊತೆಗೆ 40 ಕಿಲೋಮೀಟರ್ ಮೈಲಾರದಿಂದ ಹೂವಿನಡಗಲಿಗೆ ನಾವು ಕಾಲ್ನಡಿಗೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಮ್ದೊಂದು ಅದ್ಭುತವಾದ ರಂಗಮಂದಿರ ಇದೆ, 1,000 ಜನ ಕುತ್ಕೊಳ್ಳುವಂತ ರಂಗಮಂದಿರ ಇದೆ. ನೀವೇನಾದ್ರು ಪ್ರೊವೈಡ್ ಮಾಡಿದ್ರೆ ನಾನು LED ಬೇಕಂತ ಅಲ್ಲಿ ಹಾಕಿಸಿ ಜನಗಳಿಗೆ ಅಡ್ವರ್ಟೈಸ್ ಮಾಡಿ ಅವತ್ತಿನ ದಿನ ಇಲ್ಲಿ ಲೈವ್ ಟೆಲಿಕಾಸ್ಟ್ ಅವ್ರಿಗೆಲ್ಲ ನಾನೇ ಊಟದ ಅರೇಂಜ್ ಮಾಡ್ತೀನಿ. ಅಲ್ಲಿ ನಾನು 1,000 ಜನಕ್ಕೆ ಊಟದ ಮಾನ್ಯ ನಮ್ಮ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರು ಮತ್ತು ಆನಂದ್ ಸಿಂಗ್ ಸರ್ ನಮ್ಮ ಬಹುದಿನದ ಕನಸನ್ನ ಈಡೇರಿಸಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರಿಗೆ 1,000 ಕೋಟಿ ಶರಣಗಳನ್ನ ಸಲ್ಲಿಸಲಿಕ್ಕೆ ನಮ್ಮ ತಾಲೂಕಿನ ಪರವಾಗಿ ನಾನು ಇಷ್ಟಪಡ್ತೇನೆ.
ಪ್ರತಿ ತಾಲೂಕಲ್ಲಿ ಅಂದ್ರೆ ನಮ್ಮ ಪಶ್ಚಿಮ ತಾಲೂಕಲ್ಲಿ ತಾವು ಒಂದು ಸರ್ಕಾರದ ಕಾರ್ಯಕ್ರಮ ರೀತಿ ಅಂದ್ರೆ ಈ ಒಂದು ಸರ್ಕಾರದ ಕಾರ್ಯಕ್ರಮನ ನಾವು ಧ್ವಜಾರೋಹಣ ಮಾಡೋದ್ರ ಮುಖಾಂತರ, ಶಾಲಾ ಮಕ್ಕಳ ಪೆರೇಡ್ ಮಾಡೋದ್ರ ಮುಖಾಂತರ ಯಾವ ತರ ಆಚರಣೆ ಮಾಡ್ತೀವಿ ಒಂದು ಸ್ವಾತಂತ್ರ್ಯ ದಿನನ ಅದನ್ನ ಆ ತರ ಇದನ್ನು ಕೂಡ ಒಂದು ಸರ್ಕಾರದ ಕಾರ್ಯಕ್ರಮ ರೀತಿ ಆಚರಣೆ ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ಇದು ಗೊತ್ತಾಗುತ್ತೆ. ಆಮೇಲೆ ಏನೋ ವಿಶೇಷತೆ ಇರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ವೈಯಕ್ತಿಕವಾಗಿ ಮತ್ತು ವಿಜಯನಗರ ಜಿಲ್ಲೆಗೆ ಈ ಜಿಲ್ಲೆಯನ್ನು ತಂದುಕೊಂಡಂತ ನಮ್ಮ ಶಾಸಕರಿಗೆ ದಯಮಾಡಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರ ಒಂದು ಅಭಿನಂದಿಸಿದ್ರೆ ದಯಮಾಡಿ ಎಲ್ಲ ಶಾಸಕರಲ್ಲಿ ಇನ್ನು ಏನು ಒಂದು ಅತಿಶಯೋಕ್ತಿ ಅನಿಸ್ಬೋದು. ಈ ಒಂದು ಜಿಲ್ಲೆಯನ್ನು ತರೋದಕ್ಕೆ ಏನು ಬಹಳ ಶ್ರಮಿಸಿರುವಂತ ನಮ್ಮ ಶಾಸಕರಿಗೆ ನಮ್ಮೆಲ್ಲ ಹೋರಾಟ ಸಮಿತಿಯಿಂದ ಸಂಘ ಸಂಸ್ಥೆಗಳ ಪರವಾಗಿ ಒಂದು ಮುಖ್ಯವಾದಂತ ಒಂದು ಸರ್ಕಲ್ ಅನ್ನ ಮಾಡಿ, ಅದು ಆನಂದ್ ಸಿಂಗ್ ಸರ್ಕಲ್ ಅಂತ ಮಾಡಿ ಅಲ್ಲಿ ಅವರ ಒಂದು ಪುತ್ಥಳಿಯನ್ನು ಸಹ ಬಿಡಬೇಕನ್ನುವಂತ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿದ್ದಾಗ ಮಾತುಗಳು ಬರೋದು ಸಹಜ, ಹೋಗೋದು ಸಹಜ. ಆದ್ರೆ ಅದನ್ನೆಲ್ಲದನ್ನು ಮೀರಿ ಜಿಲ್ಲೆಯನ್ನು ಮಾಡಬೇಕಾದಾಗ ಅವ್ರಿಗೆ ಕಡಿಮೆ ಒಂದು ಒತ್ತಡ ಇರಲಿಲ್ಲ. ಎಂತೆಂಥ ಪ್ರಭಾವಿಗಳು ಒತ್ತಡ ಹಾಕಿದ್ರು ಸಹ ಜಿಲ್ಲೆಯನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನು ತಂದರು. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ ನಿಜವಾಗ್ಲೂ ಕೂಡ ನಾವು ಬಹಳ ಮೂರ್ಖರಾಗ್ತೀವಿ. ದಯಮಾಡಿ ಅವರಿಗೆ ಯಾವತ್ತೂ ಸಹ ಇವತ್ತೇನು ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ದೀಪವನ್ನು ಬೆಳಗಿಸೋದ್ರ ಮೂಲಕ ಮಾಡ್ತಾ ಇದೀವಿ. ನಾವು ಸಂಘ ಸಂಸ್ಥೆಗಳ ಮೂಲಕ ಅವ್ರಿಗೆ ಇನ್ನೂ ಆಯುರ್ವೇದ ಹೆಚ್ಚಾಗಲ್ಲ ಅಂತ ಹೇಳಿ ಪ್ರತಿಯೊಂದು ಸರ್ವಧರ್ಮಗಳ ಗುಡಿಯಲ್ಲಿ ಸಹ ನಾವು ಅವತ್ತಿನ ದಿನ ಅವರ ಹೆಸರ ಮೇಲೆ ಪೂಜೆಯನ್ನು ಮಾಡಿ ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ಆಯುಷ ಕೊಡಲಿ ಅಂತ ಹೇಳಿ ನಂತರ ವಿಜಯನಗರ ಜಿಲ್ಲಾ ವಿಶೇಷಾಧಿಕಾರಿ ಅನಿರುದ್ಧ್ ಶ್ರವಣ್ ರವರು ಮಾತನಾಡಿ, ವಿಜಯನಗರ ಜಿಲ್ಲಾ ಉದ್ಘಾಟನೆಯನ್ನ ಕೋವಿಡ್ ನಿಯಮಾವಳಿ ಪ್ರಕಾರ ಆಚರಿಸಬೇಕಾಗಿದೆ. ಹಾಗಾಗಿ ಆಹ್ವಾನಿತರಿಗೆ ಮಾತ್ರ ಕೋವಿಡ್ ನಿಯಮಗಳ ಪ್ರಕಾರ ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗುವುದು. ಉಳಿದವರು ಎಲ್ಇಡಿ ಟಿವಿ ಪರದೆ ಮೂಲಕ ಕಾರ್ಯಕ್ರಮವನ್ನ ವೀಕ್ಷಿಸಬಹುದೆಂದು ತಿಳಿಸಿದರು. ಇವತ್ತು ನೀವು ಏನು ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದೀರಾ ಅದಕ್ಕೆ ಖಂಡಿತ ನಮ್ಮ ಕಡೆಯಿಂದ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಮ್ಮಿಂದ ಪ್ರಯತ್ನ ಆಗುತ್ತೆ. ಬಳ್ಳಾರಿ ಜಿಲ್ಲೆಯಿಂದ ಬಹಳಷ್ಟು ಜನ ಬಂದಿದ್ದಾರೆ ಇವತ್ತು ಈ ಸಭೆಗೆ, ಅವ್ರಿಗೂ ಸಹ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಜನರಿಂದ ಏನೇನು ಸಲಹೆಗಳು ಬಂತು ಅದರ ಬಗ್ಗೆ ಒಂದು ಗಮನ ನೀಡಿರೋದಕ್ಕೆ. ಮುಖ್ಯವಾಗಿ ಸನ್ಮಾನ್ಯ ಸಚಿವರಿಗೆ ಹೇಳಿರೋದು, ಮೊದಲನೇದಾಗಿ ನಾವು ಕಾರ್ಯಕ್ರಮ ಮಾಡುವಾಗ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತಂದು ಆಲೋಚನೆ ಬಂತು. ಆದರೆ ಈಗ ಕೋವಿಡ್ ಇರುವ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದಲೇ ಕಾರ್ಯಕ್ರಮ ಮಾಡಬೇಕು. ನಾವು ಇದನ್ನು ಒಂದು ಯಾರಿಗೆ ಸಾರ್ವಜನಿಕ ಆರೋಗ್ಯಕ್ಕೆ ಏನು ಧಕ್ಕೆ ಆಗಬಾರ್ದು ಇದರಿಂದ ಅಂತೇಳಿ ಒಂದು ಪ್ರಯತ್ನ ನಮ್ಮಿಂದ ಆಗ್ತಿದೆ. ಸೊ ದಯವಿಟ್ಟು ಈ ಕಾರ್ಯಕ್ರಮದ ಈ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಆಸನ ವ್ಯವಸ್ಥೆ ಏನಿದೆ ಅದು ಕೋವಿಡ್ ನಿಯಮವಾಗಿರುತ್ತೆ. ನಾವು ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಆಹ್ವಾನಿತರು ಯಾರ್ಯಾರು ಇರ್ತಾರೆ ಅವರಿಗೆ ನಾವು ಆಹ್ವಾನ ನೀಡುತ್ತೇವೆ. ಆಮೇಲೆ ಇದರ ನಂತರ ಈ ಬೇರೆ ಬೇರೆ ಭಾಗಗಳಲ್ಲಿ ಸನ್ಮಾನ್ಯ ಸಚಿವರು ಈಗಾಗಲೇ ಹೇಳಿರೋದಿದೆ, ನಮ್ಮ ಎಲ್ಇಡಿ ಸ್ಕ್ರೀನ್ಗಳನ್ನು ನಾವು ಇಡ್ತೀವಿ. ಅದರಲ್ಲೂ ಸಹ ಜನರೆಲ್ಲ ಭಾಗವಹಿಸಿ ನೋಡ್ಬೋದು. ಯೂಟ್ಯೂಬ್ ಲೈವಲ್ಲೂ ಕೂಡ ನೋಡ್ಬೋದು. ಸೊ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಗ್ರಾಮ ಪಂಚಾಯತಿಗಳಿಂದ ಹಿಡಿದು ನಗರ ಪ್ರದೇಶಗಳಲ್ಲಿ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯರು ಯಾರ್ಯಾರು ಈ ಜಿಲ್ಲೆಯ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅವರೆಲ್ಲ ಅವರ ಸಲಹೆ ಸೂಚನೆಗಳು ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಮ್ಮ ಸನ್ಮಾನ್ಯ ಮಂತ್ರಿಗಳಿಗೆ ನನ್ನೆಲ್ಲ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಬರೋಬ್ಬರಿ 2.5 ಕೋಟಿ ಮೊತ್ತದಲ್ಲಿ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳಿಗಾಗಿ ಪ್ರೌಢದೇವರಾಯ ಉಚಿತ ವಸತಿಯುತ ಪ್ರಸಾದ ನಿಲಯವನ್ನ ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ದಿನಾಂಕ 25ರಂದು ಡಾಕ್ಟರ್ ಸಂಗನಬಸವ ಸ್ವಾಮಿಗಳು ಹಾಗೂ ಸಚಿವದ್ವಯರಿಂದ ಕಟ್ಟಡ ಕಾಮಗಾರಿಗಾಗಿ ಭೂಮಿ ಪೂಜೆ ನಡೆಸಿದರು. ಶಿಕ್ಷಣ ಹಾಗೂ ಅನ್ನದಾಸೋಹಕ್ಕೆ ಹೆಸರಾಗಿರುವ ಮಠಗಳಲ್ಲಿ ಕೊಟ್ಟೂರು ಸ್ವಾಮಿ ಮಠವು ಒಂದಾಗಿದೆ. ಹೊಸಪೇಟೆಯ ಡಾಕ್ಟರ್ ಸಂಗನಬಸವ ಸ್ವಾಮಿಗಳ ಕೃಪೆಯಿಂದಾಗಿ ನಗರದ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಪ್ರತಿಭಾವಂತ ಹಾಗೂ ಬಡ ಮಕ್ಕಳ ಹಿತದೃಷ್ಟಿಯಿಂದಾಗಿ 2.5 ಕೋಟಿ ಮೊತ್ತದಲ್ಲಿ ಪ್ರೌಢದೇವರಾಯ ಉಚಿತ ವಸತಿಯುತ ಪ್ರಸಾದ ನಿಲಯವನ್ನ ನಿರ್ಮಿಸಲಾಗುತ್ತಿದ್ದು, ಈ ಭಾಗವಾಗಿ ಡಾಕ್ಟರ್ ಸಂಗನಬಸವ ಸ್ವಾಮಿಗಳು ಸೇರಿದಂತೆ ಸಚಿವದ್ವಯರು, ಶಾಸಕರು, ಜನಪ್ರತಿನಿಧಿಗಳಿಂದ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಿದರು.
ಹೀಗೆ ವೇದಿಕೆ ಮೇಲಿನ ದೀಪ ಬೆಳಗಿಸಿದ ನಂತರ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳರವರು ಮಾತನಾಡಿ 12ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿ 900 ವರ್ಷದ ಬಳಿಕವೂ ಕೊಟ್ಟೂರು ಸಂಸ್ಥಾನ ಸ್ವಾಮೀಜಿಗಳಿಂದ ಮುಂದುವರಿಯುತ್ತಿದೆ. ಅವರ ಸಾಮಾಜಿಕ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ. ಪ್ರಾಚೀನ ಕಾಲದಿಂದಲೂ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮಠ ಮಾನ್ಯಗಳು ಶ್ರಮಿಸುತ್ತಿವೆ. ಅಂದಿನ ಆಶ್ರಮಗಳೇ ಇಂದು ಮಠಗಳಾಗಿ ಪರಿವರ್ತನೆಯಾಗಿದ್ದು, ಬಡ ಮಕ್ಕಳಿಗೆ ಆಶ್ರಯ ಸಿಗದಿದ್ದಾಗ ಮಠಗಳು ಸ್ಥಾಪನೆಯಾದವು. 12ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯಂತೆ ಕೊಟ್ಟೂರು ಸಂಸ್ಥಾನ ಮಠ ಮುಂದುವರಿಸುತ್ತಿದೆ. ನೊಂದವರ ಕಾಯಕ ಜೀವಿಗಳ ಬಡ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವ ಸಲುವಾಗಿ ವಸತಿ ಸಹಿತ ಪ್ರಸಾದ ನಿಲಯ ನಿರ್ಮಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಬಡವರ ಮಕ್ಕಳಿಗಾಗಿ, ಅನಾಥರಿಗಾಗಿ, ಶೋಷಿತರಿಗಾಗಿ ಇವತ್ತೊಂದು 100 ಮಕ್ಕಳು ಓದ್ತಕ್ಕಂಥ ಉಚಿತ ಪ್ರಸಾದ ನಿಲಯದ ಅಡಿಗಲ್ಲ ನನ್ನ ಕೈಯಿಂದ ಮಾಡಿಸಿದಾರಲ್ಲ. ಬಹುಶಃ ನನಗೆ ಯಾವ ಜನ್ಮದ ಪುಣ್ಯದ ಪ್ರತಿಫಲವೂ ಗೊತ್ತಿಲ್ಲ. ಪೂಜ್ಯ ಮಹಾಸ್ವಾಮಿಗಳವರು ನನ್ನಿಂದ ಮಾಡಿಸಿದ್ದಾರೆ. ಬಂಧುಗಳೇ, ಇವತ್ತು ಮಠಮಾನ್ಯಗಳ ಕೆಲಸ ಇವತ್ತು ಇಂದು ನಿನ್ನೆದಲ್ಲ. ಪ್ರಾಚೀನ ಕಾಲದಿಂದಲೂ ಮಠಾಧೀಶರು ಇಂಥ ಕೆಲಸ ಮಾಡ್ಕೊಂಡು ಬಂದ್ದಾರೆ. ಪ್ರಾಚೀನ ಕಾಲದಲ್ಲಿ ಆಶ್ರಮಗಳಿದ್ದು, ಆಶ್ರಮಗಳು ಯಾತಕ್ಕಿದ್ದು ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ ಆಶ್ರಮಗಳಿದ್ದು. ಕಾಲಕ್ರಮೇಣದಲ್ಲಿ ಮನುಷ್ಯನ ಬೇಡಿಕೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಆ ಆಶ್ರಮಗಳು ಮಠಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಮಠಗಳಾಗಿ ಪರಿವರ್ತನೆ ಆದ ನಂತರ ಒಂದು ಕಾಲದಲ್ಲಿ ಶೂದ್ರರಿಗೆ ಶಿಕ್ಷಣ ಇಲ್ಲ ಅಂತಕ್ಕಂಥದ್ದು ಕಾಲ ಇತ್ತು. ಅಕ್ಷರ ಓದಬಾರ್ದು, ಬರಿಬಾರ್ದು ಅಂತಕ್ಕಂಥ ಕಾಲ ಇತ್ತು. ಅಂಥ ಕಾಲಘಟ್ಟದಲ್ಲಿ ಅನೇಕ ಜನ ಈ ನಾಡಿನ ಶರಣರು ಶಾಲೆ ಕಾಲೇಜುಗಳನ್ನ ಮಾಡಿದರು. ಶಾಲೆ ಕಾಲೇಜುಗಳನ್ನ ಮಾಡೋದಲ್ಲದೆ ಉಚಿತ ಪ್ರಸಾದ ನಿಲಯಗಳನ್ನ ಮಾಡಿದರು. ಜಾತಿ, ಧರ್ಮ, ಮತ ಭೇದ, ಶ್ರೀಮಂತ ಬಡವ ಯಾವುದೂ ವ್ಯತ್ಯಾಸ ಇಲ್ಲದೇ ಎಲ್ಲರೂ ಮನುಷ್ಯ ಕುಲ ಒಂದೇ ಅಂಥೇಳಿ ಮೇಲೆ ಎತ್ತತಕ್ಕಂಥ ಕೆಲಸ ಏನು ಮಾಡಿದಾರ ಈ ನಾಡಿನ ಮಠಾಧೀಶರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಒಂದು ಕಾಲ ಇತ್ತು ಶಾಲೆ ಕಾಲೇಜುಗಳಲ್ಲಿ ಬಡವರ ಮಕ್ಕಳಿಗೆ, ದೀನದಲಿತರ ಮಕ್ಕಳಿಗೆ, ಅನಾಥರಿಗೆ ಆಶ್ರಯ ಸಿಗ್ತಿರಲಿಲ್ಲ. ಅಂಥ ಕಾಲದಲ್ಲಿ ಮಠಾಧೀಶರು ಶಾಲೆ ಕಾಲೇಜುಗಳನ್ನ ಮಾಡಿದ್ದಾರೆ. ನಾವು ವೀರಶೈವ ಮಹಾಸಭಾದವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಸುಮಾರು 150 ವರ್ಷದಕ್ಕಿಂತಲೂ ಹಿಂದೆ ವೀರಶೈವ ಮಠಾಧೀಶರು ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ, ಶೂದ್ರರ ಮಕ್ಕಳಿಗಾಗಿ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು. ಅಂಥ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿದಂಥ ಮಠಾಧೀಶರಲ್ಲಿ ಕೊಟ್ಟೂರೇಶ್ವರ ಮಠವೂ ಒಂದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಕೊಟ್ಟೂರು ಸ್ವಾಮಿ ಮಠವು ಸಾಮಾಜಿಕ ಶೈಕ್ಷಣಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾ ಬಂದಿದೆ. ಈ ಸಮಾಜ ಸೇವೆ ಮತ್ತಷ್ಟು ಮುಂದುವರಿಯಬೇಕಿದೆ. ವಿಜಯನಗರ ಜಿಲ್ಲೆಯ ಘೋಷಣೆಯಲ್ಲಿ ಸಂಗನಬಸವ ಸ್ವಾಮೀಜಿ ಸೇರಿದಂತೆ ಇತರೆ ಸ್ವಾಮಿಗಳ ಕೊಡುಗೆ ಅಪಾರವಾಗಿದೆ. ಸ್ವಾಮೀಜಿಗಳ ನೇತೃತ್ವದಲ್ಲಿಯೇ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ವಿಜಯನಗರ ಜಿಲ್ಲೆಯ ಪ್ರಸ್ತಾವ ಸಲ್ಲಿಸಲಾಗಿತ್ತು ಎಂದರು. ಪರಮ ಪೂಜ್ಯರಾದಂತ ನನ್ನ ಸಮಸ್ಯೆ ಏನಂದ್ರೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಹಿರಿಯರಾದಂಥ ಗೋವಿಂದ ಕಾರಜೋಳ ಸಾಹೇಬರು ಬಹಳ ಅಚ್ಚುಕಟ್ಟಾಗಿ ಎಳೆಯಾಗಿ ಬಿಡಿಸಿ 9ನೇ ಶತಮಾನದಲ್ಲಿ ನಡೀತಿರ್ತಕ್ಕಂಥ ನಮ್ಮ ಬಸವಣ್ಣನವರ ಕವನಗಳ ಮುಖಾಂತರ ಈ ಸಭೆಯನ್ನು ಬಹಳ ಯಶಸ್ಸಾಗಿ ನಡೆಸಿ ಮತ್ತೆ ಬಹಳಷ್ಟು ವಿಚಾರಗಳನ್ನು ಹೇಳಿ ಬೆಳಕು ಚೆಲ್ಲಿದ್ದು. ನಾನು ಈ ಕ್ಷೇತ್ರದ ಶಾಸಕನಾಗಿ, ಪರಮ ಪೂಜ್ಯರ ಭಕ್ತನಾಗಿ, ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟೇ ನಮಗೆ ಗೊತ್ತಿರೋದು. ಅವರು ಆದೇಶ ಮಾಡಿದ್ರೆ ಕೆಲಸ ಮಾಡುವಂತ ಕೆಲಸ ನಮಗೆ ಅಷ್ಟು ಗೊತ್ತಾಗುತ್ತೆ. ಇವತ್ತು ಈ ಮಠದ ಬಗ್ಗೆ ಕೆಲವು ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದ ಪರಮ ಪೂಜ್ಯ ಉಪ್ಪಿನ ಬಸವ ಲಿಂಗಂ ದೇವರವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಮನುಷ್ಯನ ಆಸೆ ದುರಾಸೆ ಯಾವ ರೀತಿ
ಆಗ್ತಾ ಇದೆ. ಅದರ ಜೊತೆಗೆ ಗೋವಿಂದ ಕಾರಜೋಳಜಿ ಅವರು ಹೇಳ್ತಾ ಇದ್ರು, ಮನುಷ್ಯನಿಗೆ ಈ ರೀತಿಯ ಇವತ್ತು ಸಮಾಜದಲ್ಲಿ ನಡೀತಿರ್ತಕ್ಕಂಥದ್ದು. ಅಂಥ ಒಂದು ಸಂದರ್ಭದಲ್ಲಿನೂ ನಮ್ಮ ಪರಮ ಪೂಜ್ಯರಾದಂಥ ಸಂಗನ ಬಸವ ಮಹಾಸ್ವಾಮಿಗಳು ಅವರ ಜೀವನ ಚರಿತ್ರೆ ಯಾವ ರೀತಿ ಬಂತು, 1972ರಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಈ ಮಠದ ಒಂದೊಂದು ಗಿಡ ಆಗಿರಲಿ, ಒಂದು ಕಲ್ಲಾಗಿರಲಿ, ಅಡಿಗಲ್ಲಾಗಿರಲಿ, ಅವರು ಒಂದು ಜೀವನವನ್ನು ಮುಡುಪಿಟ್ಟು ಅನೇಕ ಸಂಪತ್ತನ್ನು ಈ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಮೋಸ ಮಾಡುವಂಥ ಜನರ ಕೈಯಿಂದ ಅದನ್ನು ಸುರಕ್ಷಿತ ರೀತಿಯಲ್ಲಿ ಇವತ್ತು ಈ ಮಠವನ್ನು ಕಟ್ಕೊಳ್ತಾ ಬಂದಿದ್ದಾರೆ ಅನ್ನೋದು ಮಾತನ್ನು ನಮಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮಠದ ಒಂದು ಇತಿಹಾಸ ನಾವು ಹೇಳಿದ್ವಿ. ಸುಮಾರು ಇಲ್ಲಿ ಮಕ್ಕಳು ಉಚಿತವಾದಂಥ ಒಂದು ಭೋಜನಾಲಯ ಕಟ್ಟಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರದ ಕಡೆಯಿಂದ, ನನ್ನ ಇಲಾಖೆಯ ಕಡೆಯಿಂದ ಏನಾದರೂ ಇದ್ರೆ ತಾವು ಅಪ್ಪಣೆ ನನಗೆ ಆದೇಶ ಕೊಡಬೇಕು, ಖಂಡಿತವಾಗ್ಲೂ ನಾವು ಪೂರೈಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ಮತ್ತು ಹಿರಿಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಆಶೀರ್ವಚನ ನೀಡಿದ ಸಂಗನಬಸವ ಸ್ವಾಮೀಜಿ, ವೀರಶೈವ ಧರ್ಮ ದೊಡ್ಡ ಪರಂಪರೆಯನ್ನು ಹೊಂದಿದ್ದು ಸಣ್ಣ ವಿಚಾರಗಳನ್ನು ಅಳವಡಿಸಿಕೊಳ್ಳುತ್ತಿರುವುದು ಖೇದಕರ ವಿಷಯವಾಗಿದೆ ಎಂದರು. ಮಠದ ವತಿಯಿಂದ 100 ಜನ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಪ್ರಸಾದ ನಿಲಯ ನಿರ್ಮಿಸಲಾಗುತ್ತಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದರು. ನಮ್ಮ ಆನಂದ್ ಸಿಂಗ್ರವರು ಈ ವಿಜಯನಗರ ಜಿಲ್ಲೆ ಆಗಲಿಕ್ಕೆ ಅವರೇ ಕಾರಣ. ಮತ್ತು ಮಠದ ಮೇಲೆ ಬಹಳ ಅತ್ಯಂತ ಮತ್ತೆ ಮೊದಲು ಬೆಳ್ಳಿ ತುಲಾಭಾರ ಮಾಡ್ತಾರೆ, ಅವರೇ ಬಂಗಾರ ತುಲಾಭಾರ ಮಾಡ್ತಿದ್ರು. ನಮ್ಮ ಜನ ನೀವು ಸಹಕರಿಸಿದ್ರೆ ಬಂಗಾರ ತುಲಾಭಾರ ಮಾಡ್ಕೊಂಡ್ರೆ ನಮ್ಮ ಜನ ಸಹಕರಿಸಲ್ಲ, ಒಬ್ಬರೇ ಬೆಳ್ಳಿ ತುಲಾಭಾರ. ಮತ್ತು ಈ ಪ್ರವಾಸೋದ್ಯಮ ಇಲಾಖೆ ಮಿನಿಸ್ಟ್ರಿದಾಗ ಜಾಸ್ತಿ ನಿವಾಸ ತಗೊಂಡು ಅವರೇ ಕಟ್ಟಡ ಮಾಡ್ತಾರೆ, ನೇಮಂದ್ರು ಅವರೇ ಮಾಡ್ತಾರೆ. ಹೀಗೆ ಮಠದ ಬಗ್ಗೆ ಅಭಿಮಾನಗೊಳ್ಳುವಂಥ ನಮ್ಮ ಆನಂದ್ ಸಿಂಗ್ ಅವರು ಇವತ್ತು ಅಧ್ಯಕ್ಷರಾಗಿರೋದ್ರೆ ಭಾಳ ಸಂತೋಷ. ಗೋವಿಂದ ಕಾರಜೋಳ ಸಾಹೇಬ್ರವರು ಭಾಳ ಉತ್ತಮವಾಗಿ ಮಾತನಾಡಿದ್ರು. ಅವ್ರ ಮಾತುಗಳನ್ನು ನಾವೆಲ್ಲ ನೆನಪಾಕ್ಬೇಕು, ನಮ್ಮ ಸಾಕು ಮುಟ್ಟಲು ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಸಮಾಜದೊಳಗೆ ಏನಾಗಿತ್ತು ಅಂದ್ರೆ ದೊಡ್ಡ ಪರಂಪರೆ ನಮ್ಮ ವೀರ ಶೈವ ಧರ್ಮ, ಆದ್ರೆ ಸಣ್ಣ ವಿಚಾರಗಳು ಆಗ್ತದೆ, ಅದಕ್ಕೆ ಭಾಳ ಮನಸ್ಸಿಗೆ ನೋವಾಗಿದೆ. ಏನೋ ಅಂದ್ರೆ ಪಂಚಮ ಶಾಲೆಗಳು ಒಂದು ಸಂಘ ಮಾಡೋದು, ಬೀಳು ಜಂಗಮ ಸಂಘ ಮಾಡೋದು, ಮನೆಜಾರ ಸಂಘ ಮಾಡೋದು, ಜಂಜಾರ ಸಂಘ ಮಾಡೋದು, ಪಂಚಮ ಶಾಲೆಗಳ ನಮ್ಮ ಟೂಯೇ ಮಾಡೋದು, ಜಂಗಮ ಸಂಘರು ನಮಗೊಂದು ವಿಶೇಷ ಕೊಡೋದು. ಇದೆಲ್ಲ ಅದಕ್ಕೆಂದ್ರೆ ನನಗೆ ಏನೈತೆ ಎಲ್ಲರೂ ಸಮಾನವಾಗಿ ಕಾಣಬೇಕು, ಎಲ್ಲರೂ ನಮ್ಮ ಭಕ್ತರೇ ಎಲ್ಲರೂ ಸಮಾನವಾಗಿ ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ 100 ಹುಡುಗರು ಬಡ ವಿದ್ಯಾರ್ಥಿಗಳು ಯಾರು ಪ್ರತಿಭಾ ಸಂಪನ್ನದಾರೆ, ಯಾರು 65% ನಮ್ಮಲ್ಲಿ ಹಾಕ್ತಾರೆ, ಫ್ರೀ ಹಾಕ್ತಾರೆ. ಅಲ್ಲ 60% ಲಿಂಗಾಯತರಿಗೆ, 40% ಹಾಕ್ತಾರೆ. ಹೀಗೆ ಸಮಾನವಾಗಿರ್ಬೇಕು. ನಾವು ಪ್ರತಿಭಾತ್ಮಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟರೆ, ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮೆರಿಟಾಗಿ ಬಂದ ಬರ್ತಾರೆ, ಅವರೆಲ್ಲರೂ ಸೀಟ್ ಸಿಗ್ತಾರೆ. ಈಗ 50 ಏನದ ಮೆರಿಟ್ ಕೊಡ್ತಾರೆ, 50 ಏನದ ಮೀಸಲಾತಿ ಕೊಡ್ತಾರೆ. ಮೀಸಲಾತಿ ಕೂಡ ಸಂಬಂಧಿಸಿದ ಅವಶ್ಯಕತೆ ಇಲ್ಲ. ನಾವೆಲ್ಲರನ್ನು ಪ್ರತಿಭಾ ಸಂಪನ್ನ ಮಕ್ಕಳನ್ನಾಗಿ ಮಾಡಿದ್ರೆ ಈ ಸಮಸ್ಯೆನ ಬಗೆಹರಿತು. ಈ ಪಂಚಮ ಶಾಲೆ ಸೇರಿತು ಅಂತ ಆದ್ಮೇಲೆ ಮಾಡಿದ್ರೆ ವೀರನ ಬನಜಾರ ಲಿಂಗಾಯತರಲ್ಲ, ರೆಡ್ಡಾರ ಲಿಂಗಾಯತರಲ್ಲ, ವೀರೇಂದ್ರ ಅವರ ಲಿಂಗಾಯತರಲ್ಲ, ಪಂಚಮ ಶಾಲೆ ರಸ್ತೆ ಲಿಂಗಾಯತನೇ ಇಡೀ ವೀರ ಶೈವ ಅಂತಕ್ಕಂಥ ಭಾವನೆ. ನಾವು ಯಾರು ಅಂದ್ರೆ ವೀರ ಶೈವ ಬರುವಂಥ ಹೊರತಾಗಿ ನೀವು ಯಾರು ಅಂದ್ರೆ ಬನಜ ಪಂಚಮ ಶಾಲೆ ಅಂದ್ರೆ ಅಲ್ಲ ಸೇರು ಸಮಗ್ರವಾದ ವಿಚಾರವಾದ ಮನಸ್ಸು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪ್ರೌಢದೇವರಾಯ ಹಾಸ್ಟೆಲ್ ಪ್ರಾರಂಭ ಆಗೈತೆ ಅಂತಕ್ಕಂಥ ಮಾತನ್ನು ಈ ಪ್ರಸಂಗದೊಳಗೆ ಹೇಳ್ತೇವೆ. ದಿನಾಂಕ 25ರಂದು ಬಿಜೆಪಿ ಕಾರ್ಯಕರ್ತರಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ 105ನೇ ವರ್ಷದ ಜನ್ಮ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಜನ್ಮ ದಿನಾಚರಣೆ ನಡೆಸಲಾಯಿತು. ಹೀಗೆ ದಿನಾಂಕ 25ರಂದು ಹೊಸಪೇಟೆ ತಾಲೂಕಿನ ಬೈಲೊದ್ದಿಗೇರಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ
ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ 105ನೇ ಜನ್ಮದಿನಾಚರಣೆ ಕೈಗೊಳ್ಳಲಾಗಿ ಮಂಡಲದ ಅಧ್ಯಕ್ಷರು ಸೇರಿದಂತೆ ಬಿಜೆಪಿ ಮುಖಂಡರಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈಯುವ ಮೂಲಕ ಸರಳವಾಗಿ ಜಯಂತಿಯನ್ನ ಆಚರಿಸಿ ಅವರು ಈ ದೇಶಕ್ಕೆ ನೀಡಿದ ಕೊಡುಗೆ ಕುರಿತು ಸ್ಮರಿಸಿದರು. ಅದೇ ರೀತಿ ಹೊಸಪೇಟೆಯಲ್ಲಿ ಬಿಜೆಪಿ ನಗರ ಘಟಕದಿಂದ ಪಂಡಿತ್ ದೀನ್ ದಯಾಳ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ನೆರೆದವರಿಗೆ ಸಿಹಿ ವಿತರಿಸುವ ಮೂಲಕ 105ನೇ ಜನ್ಮದಿನಾಚರಣೆ ನಡೆಸಿದರು. ಅದೇ ರೀತಿ ಗೌಳಿಗ ಸಂಘದ ಗೌಳಿಗ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ದೀನ್ ದಯಾಳ್ ರವರ ಜಯಂತಿಯನ್ನ ಸರಳವಾಗಿ ಆಚರಿಸಿ ಅವರು ದೇಶಕ್ಕೆ ನೀಡಿದ ಸೇವೆ ಕುರಿತು ಸ್ಮರಿಸಿದರು. ಇನ್ನು ವಿನಾಯಕ ನಗರದಲ್ಲಿ ವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಜಯಂತಿಯನ್ನ ಆಚರಿಸಿದರು. ಅಸ್ಸಾಂ ರಾಜ್ಯದ ಧೋಲ್ಪುರ್ನಲ್ಲಿ ಕೆಲ ಕುಟುಂಬಗಳ ಸದಸ್ಯರನ್ನ ಒಕ್ಕಲೆಬ್ಬಿಸಲಾಗಿದೆ. ಜೊತೆಗೆ ಇಬ್ಬರನ್ನ ಹತ್ಯೆಗೈಯಲಾಗಿದೆ. ಇದೊಂದು ಅಸ್ಸಾಂ ರಾಜ್ಯದ ಪ್ರಾಯೋಜಿತ ಕೃತ್ಯವಾಗಿದೆ ಎಂದು ಹೊಸಪೇಟೆ ತಾಲೂಕು ಡಿವೈಎಫ್ಐ ಸಂಘಟನೆ ಆರೋಪಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶ್ರಮಿಕ ಭವನದಿಂದ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿ ನಡೆಸಿದ ಡಿವೈಎಫ್ಐ ಸಂಘಟನೆ ಹೊಸಪೇಟೆ ತಾಲೂಕು ಘಟಕವು ಪ್ರತಿಭಟನೆ ನಡೆಸಿ ಅಸ್ಸಾಂನಲ್ಲಿ ನಡೆದ ಗೋಲಿಬಾರ್ ಖಂಡಿಸಿ ಘೋಷಣೆ ಕೂಗಿದ್ರು. ಈ ವೇಳೆ ಡಿವೈಎಫ್ಐನ ತಾಲೂಕು ಅಧ್ಯಕ್ಷ ಈಡಿಗರ ಮಂಜುನಾಥ್ ರವರು ಮಾತನಾಡಿ, ಅಸ್ಸಾಂನಲ್ಲಿ ನಡೆದಿದ್ದು ಸರ್ಕಾರ ಪ್ರಾಯೋಜಿತ ಕೃತ್ಯ. ಅಸ್ಸಾಂನ ಧೋಲ್ಪುರದಲ್ಲಿ ವಾಸವಿರುವ ಕುಟುಂಬವನ್ನು ದೌರ್ಜನ್ಯದ ಮೂಲಕ ಒಕ್ಕಲೆಬ್ಬಿಸಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ಶುಕ್ರವಾರ ಅತ್ಯಂತ ಕ್ರೂರವಾಗಿ ಇಬ್ಬರನ್ನು ಹತ್ಯೆ ಮಾಡಲಾಗಿದೆ. ನಿರಾಯುಧ ಪ್ರತಿಭಟನಾಕಾರನ ಎದೆಗೆ ಗುಂಡಿಟ್ಟು ಮೃತ ಶರೀರದ ಮೇಲೆ ಪೊಲೀಸ್ ಮತ್ತು ಸರ್ಕಾರಿ ಛಾಯಾಗ್ರಾಹಕ ನಡೆಸಿದ ಕೃತ್ಯ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದೆ ಎಂದರು. ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸಿದ್ದ ಸ್ಕೀಮ್ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅದೇ ರೀತಿ ಕೋವಿಡ್-19 ವಿಶೇಷ ಭತ್ಯೆ ನೀಡಬೇಕೆಂದು ಸರ್ಕಾರಕ್ಕೆ ಕೋರಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಕೀಮ್ ವೇದಿಕೆಯ ಕರೆಯ ಮೇರೆಗೆ ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ನಡೆಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೋವಿಡ್-19ರಲ್ಲಿ ಮುಂಚೂಣಿಯಾಗಿ ಕರ್ತವ್ಯ ನಿರ್ವಹಿಸಿದ ಸ್ಕೀಮ್ ನೌಕರರಿಗೆ ವಿಶೇಷ ಭತ್ಯೆ ನೀಡಬೇಕು. ಸ್ಕೀಮ್ ನೌಕರರನ್ನ ಸರ್ಕಾರಿ ನೌಕರರೆಂದು ಖಾಯಂಗೊಳಿಸಬೇಕು. ಅಲ್ಲಿಯವರೆಗೆ 21,000 ರೂಪಾಯಿ ಮಾಸಿಕ ವೇತನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚಿತ್ತವಾಡ್ಗಿ ಶಾದಿ ಮಹಲ್ ಹಿಂಬದಿಯಲ್ಲಿ ಸಾಗುವ ರಸ್ತೆಯಲ್ಲಿ ವಿದ್ಯುತ್ ಕಂಬವೊಂದನ್ನು ಈ ಹಿಂದೆ ಅಳವಡಿಸಿ ಈ ಭಾಗದ ಕೆಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಮನೆಯ ಮೇಲೆ ಸರ್ವಿಸ್ ವೈರ್ ಹಾದು ಹೋಗಿರುವ ದೃಷ್ಟಿಯಿಂದಾಗಿ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಬೇಕೆಂದು ಚಿತ್ತವಾಡ್ಗಿ ನಿವಾಸಿಗರು ಜೆಸ್ಕಾಂಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ತವಾಡ್ಗಿ 12ನೇ ವಾರ್ಡಿನ ನಿವಾಸಿಗರು ವಿದ್ಯುತ್ ಕಂಬ ಸ್ಥಳಾಂತರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ನಡೆಸಿದ್ದಾರೆ. ಈ ಭಾಗದಲ್ಲಿ ಅಳವಡಿಸಿರುವ ವಿದ್ಯುತ್ ಕಂಬದಿಂದ ಸಾಗಿರುವ ಸರ್ವಿಸ್ ವೈರ್ ವ್ಯಕ್ತಿಯೊಬ್ಬರ ಮನೆ ಮೇಲೆ ಸಾಗಿದೆ. ಅವರು ಮೇಲೆ ಮನೆ ಕಟ್ಟಲಾಗುತ್ತಿಲ್ಲ. ಹಾಗಾಗಿ ಕಂಬವನ್ನ ಬದಲಿಸಲು ಜೆಸ್ಕಾಂಗೆ ಅರ್ಜಿ ಸಲ್ಲಿಸಿದ್ರೆ ರಿಜೆಕ್ಟ್ ಮಾಡಿದ್ದಾರೆ. ನಾವೇ ಖರ್ಚು ಭರಿಸಿ ಕಂಬವನ್ನ ಸ್ಥಳಾಂತರಿಸಿಕೊಳ್ಳಬೇಕು, ಅದಕ್ಕೆ ಅವಕಾಶ ಕೊಡುತ್ತೇವೆಂದು ಜೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆಂದು ಈ ಭಾಗದ ನಿವಾಸಿ ತಿಳಿಸಿದ್ದಾರೆ. ಜೆಸ್ಕಾಂನವರು ಮೂಲಸೌಕರ್ಯ ಒದಗಿಸಿಕೊಡುವ ಬದಲಾಗಿ ನುಸುಳಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಮನೆಯ ಮೇಲೆ ಸರ್ವಿಸ್ ವೈರ್ ಹಾದು ಹೋಗಿರುವ ಭಾಗವಾಗಿ ಕಂಬವನ್ನ ಸ್ಥಳಾಂತರಿಸಬೇಕೆಂಬುದು ಇವರ ಮುಖ್ಯ ಉದ್ದೇಶವಾಗಿದೆ. 12ನೇ ವಾರ್ಡ್ ಇದು. ಇಲ್ಲಿ ಒಂದು ಕಂಬ ಇದೆ. ಆ ಪೋಲ್ ಏನು ಅಂತಂದರೆ ಸುಮಾರು ನಾವು ನೋಡಿದಂಗೆ ನಾವು ಹುಡ್ದಾಗಿಂದ ನೋಡ್ತಾ ಇದ್ದೀವಿ. ಆ ಕಂಬದ ಸರ್ವಿಸ್ ಲೈನು ಓಣಿಗೆ ಕೊಡಲಿಕ್ಕೋಸ್ಕರ ರಾಜಾ ಸಾಬರ್ ಮನೆ ಮೇಲಿಂದ ಹೋಗಿದೆ ಸರ್ವಿಸ್ ಲೈನ್. ಆ ಸರ್ವಿಸ್ ಲೈನ್ ತೆಗೆದು ಒಬ್ಬರು ಮನೆ ಮೇಲೆ ಹೋಗಿದೆ. ಅವ್ರ ಮನೆ ಕಟ್ಟಲಿಕ್ಕೆ ತೊಂದರೆ ಆಗ್ತಾರೆ. ಸೊ ಅದನ್ನು ತೆಗೆದು ಸ್ಥಳಾಂತರ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟು ಕೇಳಿದ್ದೀವಿ. ಇವರು ಪರ್ಸ್ನಲ್ಲಾಗಿ ಲೆಟರ್ ತಗೊಂಡೋಗಿದ್ರು, ಬಟ್ ಅವ್ರ ಲೆಟರ್ನ ಅವ್ರು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಇವತ್ತು ಸ್ಪಾಟಿಗೆ ಕೌನ್ಸಿಲರ್ ಹೇಳಿದ ಮೇಲೆ ಇಲ್ಲಿ ಬಂದಿದ್ರು. ಬಂದು ಹೇಳಿದಾಗ ಏನಂದ್ರು, ಆಯಿತು ನಾವು ಆದೇಶ ಕೊಡ್ತೀವಿ ಸ್ಥಳಾಂತರ ಮಾಡಲಿಕ್ಕೆ,
ಬಟ್ ನೀವು ಅದನ್ನು ಏನೋ ಒಂದು 5,000 ರಿಂದ 10,000 ರೂಪಾಯಿ ಮೇಲೆ ಖರ್ಚು ಬರ್ತದೆ, 15,000 ರೂಪಾಯಿ ಅದನ್ನು ನೀವು ಹಾಕಿ ರೆಡಿ ಮಾಡ್ಕೊಳ್ಳಿ ಅಂತ ಅಂದರು. ನಾವು ಹೇಳಿದೆ ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ, ಇದು ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗದೆ 10 ಮನೆ ಕನೆಕ್ಷನ್ ಇದೆ. ಸೊ ನೀವು ನಿಮ್ಮ ಸರ್ಕಾರಿ ಖರ್ಚಲ್ಲಿ ಹಾಕ್ಕೊಡ್ಬೇಕಂತ ಅಂದಿದ್ದಕ್ಕೆ ಆ ಥರ ನಾವು ಮಾಡೋಕ್ಕಾಗಲ್ಲ, ನೀವು ಯಾರಿಗೆ ಬೇಕಾದ್ರೆ ಹೇಳ್ಕೊಡ್ರಿ, ನಾವು ಇಲ್ಲ ನೀವು ಲೆಟ್ರ್ ಕೊಡಿ ನಾನು ಎಲ್ಲ ಮಾಡ್ಕೊತೀನಿ ನೋಡ್ಕೊತೀನಿ ಅಂತ ಮಾತಂತಂದು. ಸೊ ನಮಗೆ ಭರವಸೆ ಏನು ಬೇಕಪ್ಪ ಅಂತಂದರೆ ಈಗ ಇಲ್ಲೇ ಸ್ಪಾಟಲ್ಲೇ ಬೇಕು, ಸ್ಪಾಟಲ್ಲಿ ಇಂಜಿನಿಯರ್ ಬರಬೇಕು, ಅದನ್ನು ನಾವು ಸರ್ಕಾರಿ ಖರ್ಚಲ್ಲಿ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಡಬೇಕು. ಅಲ್ಲಿ ತನಕ ನಾನು ಇಲ್ಲಿಂದ ಎದ್ದೇಳಲ್ಲ. ಇದು ಎಲ್ಲರದು ಸೇಮ್ ಅಭಿಪ್ರಾಯ ಇದೆ, ನೀವು ಕೇಳಿ. ಇಂಜಿನಿಯರ್ ಅರ್ಜುನ್ ಅಂತ ಅವ್ರು ಬಂದು ಇಲ್ಲೇ ಹೇಳಬೇಕು, ನಾವು ನಮ್ಮ ಮಾಡ್ಕೊಡ್ತೀವಿ. ಆಗಿದ್ರೆ ನಾವು ನಮ್ಮ ಖರ್ಚಲ್ಲಿ ಮಾಡ್ಕೊಳ್ಳೋದಾದ್ರೆ ನಂದು ಒಂದೇ ಕ್ವಶನ್ ಸರ್ಕಾರಕ್ಕೆ ಅದು ಅಧಿಕಾರಿಗಳು ಹೇಳ್ತೀನಿ, ಮಿನಿಮಮ್ ಚಾರ್ಜ್ನ ಏನಕ್ಕೆ ಹಾಕ್ತೀರಾ? ಮಿನಿಮಮ್ ಚಾರ್ಜ್ ಬಿಟ್ಟು ನಾನು ಎಷ್ಟು ಯೂನಿಟ್ನ ಯೂಸ್ ಮಾಡ್ತೀನಿ ಅಷ್ಟು ಯೂನಿಟಿಗೆ ಬಿಲ್ ಕೊಡಿ, ಖಂಡಿತ ನಾನೇ ಹಾಕ್ಸ್ಕೊತೀನಿ. ಅದನ್ನ ಮಿನಿಮಮ್ ಚಾರ್ಜ್ ಹಾಕ್ಬೇಡ್ರಿ. ನಮ್ಮ ಯಾವ ಮೀಟ್ರಿಗೆ ಇಲ್ಲಿರೋ 10 ಮೀಟ್ರಿಗೆ ಮಿನಿಮಮ್ ಚಾರ್ಜ್ ಹಾಕ್ಬೇಡ್ರಿ. ಬರೀ ನಾವು ಎಷ್ಟು ಬಿಲ್ಲನ್ನ ಯೂಸ್ ಮಾಡ್ತೀವಿ ಅಷ್ಟು ಬಿಲ್, ಎಷ್ಟು ಯೂನಿಟ್ನ ಯೂಸ್ ಮಾಡ್ತೀವಿ ಅಷ್ಟು ಯೂನಿಟ್ಗೆ ಬಿಲ್ ಕೊಡಿ, ನಾವು ಕಟ್ಕೋತೀವಿ. ಹಂಗೆ ಕೇಳಿದ್ದಕ್ಕೆ ಅರ್ಜುನ್ ಸರ್ ಏನಂದ ಅಂತಂದರೆ, ಆಯ್ತಪ್ಪ ನೀನು ಮಿನಿಮಮ್ ಚಾರ್ಜ್ ಕಟ್ಟೋಕ್ಕಾಗಲ್ಲ, ನೀನು ರಿಕ್ವೆಸ್ಟ್ ಕೊಡಿ, ನಿನ್ನ ಲೆಟರ್ ನಿಂದ ಕನೆಕ್ಷನ್ ತೆಗೆದಾಕ್ತೀನಿ ಅಂತಂದ್ರು. ಹಾಗಿದ್ರೆ ಮೂಲಭೂತ ಸೌಕರ್ಯ ಏನು ಕೊಟ್ಟಂಗಾಯ್ತು? ಯಾರು ಕೊಡ್ತಾರೆ? ಸೊ ಮೂಲಭೂತ ಸೌಕರ್ಯ ಕೊಡಬೇಕು ಅಂತಂದ್ರೆ ನಾವು ಕೊಡ್ತಾ ಇದ್ದೀವಿ. ಇದು ಮೂಲಭೂತ ಸೌಕರ್ಯನೇ. ಹೊಸದಾದರೂ ಆಗಲಿ ಸ್ಥಳಾಂತರನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಬಟ್ ಎಲ್ಲರೂ ಸೇರಿ ಮಾಡ್ಕೊಳ್ಳಿಕ್ಕಾಗಲ್ಲ. ಇದು ವೈಯಕ್ತಿಕ ವಿಚಾರ ಅಲ್ಲ, ಸಾರ್ವಜನಿಕ ವಿಚಾರ. ಅವರೇ ಡಿಪಾರ್ಟ್ಮೆಂಟಿಂದ ಇದು ಸ್ಥಳನ ಇದೇನು ಕಂಬ ಇದೆ ಅದನ್ನು ಸ್ಥಳಾಂತರ ಮಾಡಿ ಕೊಡಬೇಕನ್ನೋದು ನಮ್ಮ ರಿಕ್ವೆಸ್ಟ್. ಅದನ್ನು ಅವ್ರು ಇಲ್ಲಿ ಭರವಸೆ ಕೊಡೋ ತನಕ ನಾನು ಇಲ್ಲಿಂದ ಹೋಗಲ್ಲ, ಎದ್ದೇಳಲ್ಲ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಕ್ಟೋಬರ್ 2ರಂದು ನಡೆಯಲಿರುವ ವಿಜಯನಗರ ಜಿಲ್ಲಾ ಉದ್ಘಾಟನೆ. ತನ್ನಿಮಿತ್ಯ ಸಚಿವರ ನೇತೃತ್ವದಲ್ಲಿ ಅವಳಿ ಜಿಲ್ಲೆಗಳ ಮುಖಂಡರೊಂದಿಗೆ ನಡೆದ ಪೂರ್ವಭಾವಿ ಸಭೆ. ಆಹ್ವಾನಿತರಿಗೆ ಮಾತ್ರ ಆಸನಗಳ ವ್ಯವಸ್ಥೆ, ಉಳಿದವರಿಗೆ ಎಲ್ಇಡಿ ಟಿವಿ ವೀಕ್ಷಣೆಗೆ ಅನುಮತಿ. ಪ್ರೌಢದೇವರಾಯ ಉಚಿತ ವಸತಿಯುತ ಪ್ರಸಾದ ನಿಲಯದ ನಿರ್ಮಾಣಕ್ಕೆ ನೆರವೇರಿದ ಅಡಿಗಲ್ಲು ಸಮಾರಂಭ. ಮನುಕುಲವನ್ನ ಎತ್ತಿ ಹಿಡಿದ ಕೀರ್ತಿ ಮಠಾಧೀಶರಿಗೆ ಸಲ್ಲುತ್ತದೆ, ಸಚಿವ ಗೋವಿಂದ ಕಾರಜೋಳ ಸ್ಪಷ್ಟ. ವಿವಿಧೆಡೆ ನೆರವೇರಿದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ. ಪೂಜೆ ಸಲ್ಲಿಸಿ ಅವರ ಕೊಡುಗೆ ಸ್ಮರಿಸಿದ ಬಿಜೆಪಿ ಕಾರ್ಯಕರ್ತರು. ಅಸ್ಸಾಂ ರಾಜ್ಯದಲ್ಲಿ ನಡೆದ ಗೋಲಿಬಾರ್ ಘಟನೆ ಖಂಡಿಸಿದ ಹೊಸಪೇಟೆ ಡಿವೈಎಫ್ಐ ಸಂಘಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರನ್ನಾಗಿ ಕಾಯಂಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹ. ತನ್ನಿಮಿತ್ಯ ಪ್ರತಿಭಟನೆ ನಡೆಸಿದ ಆಶಾ ಕಾರ್ಯಕರ್ತೆಯರು. ವಿದ್ಯುತ್ ಕಂಬವನ್ನ ಸ್ಥಳಾಂತರಿಸುವಂತೆ ಜೆಸ್ಕಾಂಗೆ ಆಗ್ರಹ. ಪ್ರತಿಭಟನೆ ಮೂಲಕ ಆಗ್ರಹಿಸಿದ ಚಿತ್ತವಾಡಿಕೆಯ ನಿವಾಸಿಗರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.